ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ನಕ್ಷತ್ರ ಸ್ಟಡಿ ಪಾಯಿಂಟ್. ಸೊ ನಾವು ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಿರ್ತೀವಿ ಅಂದರೆ BELಗೆ ಸಂಬಂಧಪಟ್ಟಂಥ ಜನರಲ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ಗೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ರೀಸನಿಂಗ್ ಟಾಪಿಕ್ ಮೇಲೆ ತೊಗೊಂಡಿರಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಆಗಿರುತ್ತೆ. ಸೊ ನಾನು ನಿಮಗೆ ಈಗಾಗಲೇ ನನ್ನ ಚಾನಲಲ್ಲಿ ಸಿಲೆಬಸ್ ಏನಿದೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ಆ ಸಿಲೆಬಸ್ಸಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸು, ಪರ್ಸೆಂಟೇಜಸ್ಸು ಈಗಾಗಲೇ ಕೆಲವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡದೇ ಇದ್ದರೆ ಆ ವೀಡಿಯೋಸ್ನ ವ್ಯೂ ಮಾಡಿ, ಯಾಕಂದರೆ ನಿಮಗೆ ಕಂಟಿನ್ಯೂಟಿ ಸಿಗಬೇಕು. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗಬೇಕಂದ್ರೆ ಆ ವೀಡಿಯೋಸ್ನ ನೀವು ವಾಚ್ ಮಾಡಿರಬೇಕು. ಸೊ ಈಗ ಇದು ನಮ್ಮ 6ನೇ ಸೆಷನ್ ಆಗಿರುತ್ತೆ. ಟಾಪಿಕ್ ಬಂದು ಪರ್ಸೆಂಟೇಜಸ್ ಚಾಪ್ಟರ್ದು ಕಂಟಿನ್ಯೂಟಿ ವಿಡಿಯೋ. ಸೊ ಪರ್ಸೆಂಟೇಜಸ್ ಮೇಲೆ ಈಗಾಗಲೇ ನಾನು ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 3ನೇ ವಿಡಿಯೋ ಆಗಿರುತ್ತೆ. ಏನೆಲ್ಲ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ವಿ, ಇದು BEL ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಈ ಥರ ಕ್ವಶನ್ಸ್ ಮೇಲೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳೋದು. ಸೊ ನೋಡಿ, ನಿಮ್ಗೆ ಗೊತ್ತಿರಬೇಕು BEL EAT ಎಕ್ಸಾಮಿನೇಷನು ಡಿಪ್ಲೊಮಾ ಆಸ್ಪಿರೆಂಟ್ಸ್ಗೆ ಇದರ ಫಾರ್ಮೇಟ್ ಯಾವ ಥರ 100 ಮತ್ತು 50. 100 ಟೆಕ್ನಿಕಲ್ ಪಾರ್ಟು, ಅದು ಮೆಕ್ಯಾನಿಕಲ್ಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಆಪ್ಟಿಟ್ಯೂಡ್ ರೀಸನಿಂಗ್ ಬಂದರೆ ಅದರದ್ದು ಸಂಪೂರ್ಣ ಟಾಪಿಕ್ಸು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ಆಪ್ಟಿಟ್ಯೂಡ್ ರೀಸನಿಂಗಿಗೆ BEL ಕಂಟೆಂಟ್ ನೋಡ್ತಾ ಇದ್ರೆ ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಹೋದರೆ BEL ಒಳಗಡೆ BEL ಫೋಲ್ಡ್ರಲ್ಲಿ ನಿಮಗೆ BEL ಪ್ಲೇಲಿಸ್ಟಲ್ಲಿ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ದು ನಿಮಗೆ ಕಂಟೆಂಟ್ ಅವೈಲೇಬಲ್ ಇರುತ್ತೆ. ಸೊ BEL ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಇಟ್ಕೊಂಡೇ ಆ ಪ್ರಶ್ನೆಗಳನ್ನು, BEL ಎಕ್ಸಾಮಿನೇಷನ್ಗೆ ಬರುವಂಥ ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಮೊದಲ ಪ್ರಶ್ನೆ ಕಡೆಗೆ ಹೋಗೋಣ. ಭಾಳಷ್ಟು ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮಗೆ ಸಾಕಷ್ಟು ವಿಚಾರ ಗೊತ್ತಿದೆ, ಎಕ್ಸಾಮಿನೇಷನ್ ಫಾರ್ಮೇಟ್ ಯಾವ್ದು ಇರುತ್ತೆ, ಏನೇನು ಬರುತ್ತೆ ಅಂತಂತೇಳಿ. ನೀವು ನೋಡದೇ ಇದ್ದರೆ ಅದೊಂದು ಸಿಲೆಬಸ್ದು ಏನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ನೋಡಿ. ಸೊ ಮೊದಲ ಪ್ರಶ್ನೆಗೆ ಹೋಗೋಣ ಈ ವಿಡಿಯೋದಲ್ಲಿ. ಸೊ ಮೊದಲ ಪ್ರಶ್ನೆ ಈ ಥರ ಇದೆ ನೋಡಿ. ಈ ಪರ್ಟಿಕ್ಯುಲರ್ ಕ್ವಶನ್ ನಾನು ಏನಕ್ಕೆ ತೊಗೊಂಡೆಂದರೆ ನೋಡಿ, ಈ ಥರ ಮಿಕ್ಸ್ಡ್ ಫ್ರ್ಯಾಕ್ಷನ್ ಫಾರ್ಮೇಟಲ್ಲಿದೆ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಫಾರ್ಮೇಟಲ್ಲಿರೋ ಪ್ರಶ್ನೆ ನಾನು ಸಾಲ್ವ್ ಮಾಡಿಲ್ಲ. ಹಾಗಾಗಿ ಆ ಒಂದು ಟಾಪಿಕ್ ಮೇಲೆ ನಿಮ್ಗೆ ಕ್ವಶನ ಸಾಲ್ವ್ ಮಾಡಿಸ್ಬೇಕು ಅಂತೇಳಿ ಈ ಒಂದು ಪರ್ಟಿಕ್ಯುಲರ್ ಕ್ವಶನ ತೊಗೊಂಡಿದ್ದೀನಿ. ಸೊ ನಿಮಗೆ ಕ್ವಶನ್ಸಲ್ಲಿ ಎಲ್ಲಾದರೂ ಮಿಕ್ಸ್ಡ್ ಫಾರ್ಮೇಟ್ ಬಂದಿತ್ತಂದರೆ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಫಾರ್ಮೇಟ್ ಬಂದಿತ್ತಂದರೆ ನೀವು ಹೇಗೆ ಸಾಲ್ವ್ ಮಾಡಬೇಕನ್ನೋ ಅದನ್ನು ತಿಳಿಸ್ಕೊಡೋದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದಾಯಿತು. ಸೊ ನೋಡಿ, ನಿಮಗೆ A/B/C ಇದನ್ನು ನಾವು ಮಿಕ್ಸ್ಡ್ ರೇಷಿಯೋ ಫಾರ್ಮೇಟಲ್ಲಿದೆ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಫಾರ್ಮೇಟಲ್ಲಿದೆ ಅಂತ ಹೇಳ್ತೀವಿ. ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಂದರೆ, ಕೆಳಗಡೆ ಇರೋ ಸಿನ ಹೇಗೆ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಕೆಳಗಡೆ ಸಿನ ಹೇಗೆ ಮಾಡಬೇಕು, ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅಂದರೆ A ಇಂಟು C. ಎಗೆ ಬಿಗೆ ಮಧ್ಯದಲ್ಲಿ ಏನಿದೆ, ಪ್ಲಸ್ ಸಿಂಬಲ್ ಇದೆ ಅಂತ ಅಂದ್ಕೊಳ್ಬೇಕು. A ಇಂಟು C ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿ ಬಂದಿರೋ ವ್ಯಾಲ್ಯೂಗೆ B ಜೊತೆಗೆ ಆ್ಯಡ್ ಮಾಡಬೇಕು. ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಮೊತ್ತ ವ್ಯಾಲ್ಯೂನ ಕೆಳಗಿರೋ ಫ್ರ್ಯಾಕ್ಷನಿಂದ ಡಿವೈಡ್ ಮಾಡಬೇಕು ಅಷ್ಟೇ. ಫಾರ್ ಎಕ್ಸಾಂಪಲ್ 5 1/3 ಇತ್ತು ಅಂದರೆ ಏನು ಮಾಡ್ತೀರಾ, 3 ಇಂಟು 5 15. ನೋಡಿ, A ಇಂಟು C ಇವೆರಡಕ್ಕೆ ಏನಿದೆ ಅಂತ ಹೇಳಿದೆ, ಪ್ಲಸ್ ಇದೆ ಅಂತ ಹೇಳಿದೆ. 3 ಇಂಟು 5 ಆಯಿತು 15 ಮತ್ತು 1ಗೆ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಟೋಟಲ್ ಡಿವೈಡೆಡ್ ಬೈ 3 ಅಷ್ಟೇ. ಎಷ್ಟಾಯ್ತು ಇದು, 16 ಡಿವೈಡೆಡ್ ಬೈ 3. ಸಿಮಿಲರ್ ಫ್ಯಾಷನಲ್ಲಿ ಇನ್ನೊಂದು ಕ್ವಶನ್ ಹೋಗೋಣ. 3 1/4 ಇಲ್ಲ, ಸಾರಿ, ಉದಾಹರಣೆ ನಾನು 5 ತೊಗೊಳ್ತೀನಿ. ಇದನ್ನು ಫಸ್ಟ್ ಏನು ಮಾಡಬೇಕು, ಇವೆರಡಕ್ಕೆ ಇದು A/B/C ಫಾರ್ಮೇಟಲ್ಲಿದೆ. C ಇಂಟು A ಅಲ್ವಾ, 4 ಇಂಟು 3 12. ಬಂದಿರೋ ಪ್ರಾಡಕ್ಟ್ ವ್ಯಾಲ್ಯೂಗೆ 3 ಇಂಟು 4 ಮಾಡಿದಾಗ ಎಷ್ಟು ಬಂತು, 12. 12ಗೆ ಏನು ಮಾಡಬೇಕು, 5ನ ಆ್ಯಡ್ ಮಾಡಬೇಕು, ಪ್ಲಸ್ 5. ಹೋಲ್ ಡಿವೈಡೆಡ್ ಬೈ ಏನು ಮಾಡ್ತೀವಿ, 4. ಅಂದರೆ ಎಷ್ಟಾಯಿತು, 17 ಡಿವೈಡೆಡ್ ಬೈ 4 ಆಯಿತು ಅಷ್ಟೇ. ಸಿಮಿಲರ್ ಕಾನ್ಸೆಪ್ಟ್ನ ಇಲ್ಲಿ ಅಪ್ಲೈ ಮಾಡಿ ಈ ಪರ್ಟಿಕ್ಯುಲರ್ ಕ್ವಶನ್ಗೆ. ನೋಡಿ, ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಫಾರ್ಮೇಟಲ್ಲಿದೆ. ಇಲ್ಲೂ ನಿಮಗೇನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಫಾರ್ಮೇಟಲ್ಲಿದೆ, ಸಾಲ್ವ್ ಮಾಡಬೇಕು. 3 ಇಂಟು 16 ಎಷ್ಟಾಗುತ್ತೆ, 3 6 18. ಇನ್ನು 1 ಇದೆನಾ ಇಲ್ಲಿ, 3 1 3, 3 ಪ್ಲಸ್ 1 ಎಷ್ಟಾಯಿತು, 4 ಆಯಿತು, 48. 3 16 48. ಇವೆರಡಕ್ಕೆ ಏನು ಮಾಡಬೇಕು, ಆ್ಯಡ್, ಪ್ಲಸ್ 2. ಹೋಲ್ ಡಿವೈಡೆಡ್ ಬೈ 3. ಪರ್ಸೆಂಟೇಜ್ ಇದೆ, ಪಕ್ಕದಲ್ಲಿ ಮರೆಯೋಕ್ಕೆ ಹೋಗಬೇಡಿ. ಆಫ್ 600 ಗ್ರಾಮ್ಸ್ ಮೈನಸ್ 33%. ಎಷ್ಟಾಗುತ್ತೆ, 33 99 ಆಗುತ್ತೆ. 99 ಪ್ಲಸ್ 1 ಎಷ್ಟಾಗುತ್ತೆ, 100 ಡಿವೈಡೆಡ್ ಬೈ 3. ಪರ್ಸೆಂಟಲ್ಲಿದೆ, ಇಲ್ಲಿ ನೋಡಿ ಪರ್ಸೆಂಟೇಜಲ್ಲಿದೆ, ಆಫ್ 180. ಇದು ಎಷ್ಟು ಅಂತ ಕೇಳ್ತಾನೆ, ಇದ್ರ ವ್ಯಾಲ್ಯೂ ನೀವು ಹೇಳಬೇಕು. ಸೊ 48 ಪ್ಲಸ್ 2 ಎಷ್ಟಾಯಿತು, 50 ಡಿವೈಡೆಡ್ ಬೈ 3. ಪರ್ಸೆಂಟೇಜಲ್ಲಿರೋದನ್ನು ನಾನು ನಿಮ್ಗೆ ಹೇಳಿದ್ದೀನಿ. A% ಅಂದರೆ ಹೆಂಗೆ ಬರ್ಕೊಳ್ತೀರಾ, A ಡಿವೈಡೆಡ್ ಬೈ 100. ಸೊ ಇದೆಲ್ಲ A ಅಂತ ಅಂದ್ಕೊಂಡ್ರೆ A% ಹೆಂಗೆ ಬರ್ಕೊಳ್ತೀರಾ, ಡಿವೈಡೆಡ್ ಬೈ 100 ಬರೀಬೇಕಲ್ವಾ, ಅದನ್ನ ಹೆಂಗೆ ಬರಿತೀನಿ, 1/100 ಅಂತ ಬರಿತಿದ್ದೀನಿ ಅಷ್ಟೇ. ನೋಡಿ, ಇದು ನಿಮಗೆ ಈ ವ್ಯಾಲ್ಯೂ ಇದೆಲ್ಲ, A ಇಂಟು 1/100 ಅಂತ ಬರೆದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, A ಇಂಟು 1 ಎಷ್ಟಾಗುತ್ತೆ, ಏನೇ ಆಗುತ್ತೆ, A ಡಿವೈಡೆಡ್ ಬೈ 100 ಬರುತ್ತೆ. ಸೊ ಹಾಗಾಗಿ ಈ ಥರ ಬರ್ಕೊಂಡಿದ್ದೀನಿ. ಸೊ 50 ಡಿವೈಡೆಡ್ ಬೈ 3 ಇಂಟು 1/100. ಇದೆಲ್ಲ A ಇಂಟು 1/100 ಮಲ್ಟಿಪ್ಲೈ ಮಾಡಿದ್ರೆ ಇದೇ ವ್ಯಾಲ್ಯೂ ಬಂದಿರುತ್ತೆ. ಆಫ್ ಅಂದರೆ ಹೆಂಗೆ ಬರ್ಕೊಳ್ತೀರಾ, ಈ ಥರ ಅಂತಾನೆ, 600 ಮೈನಸ್ ಇದು ಹೇಗೆ ಬರ್ಕೊಳ್ತೀವಿ, 100 ಡಿವೈಡೆಡ್ ಬೈ 3 ಇಂಟು 1/3 1/100. ಯಾಕೆ, A%ನ ನಾನು A ಇಂಟು 1/100 ಅಂತ ಬರ್ಕೊಳ್ತೀನಿ ಅಷ್ಟೇ. ಫಾರ್ ಎಕ್ಸಾಂಪಲ್ 5%ನ ನಾನು ಹಿಂಗೂ ಬರ್ಕೋಬೋದು. ಏನು,
5 ಇಂಟು 1/100 ಎಷ್ಟಾಗುತ್ತೆ? 5 ಇಂಟು 1 5/100 ಆಗುತ್ತೆ. 5% ಹಂಗೆ ತಾನೇ ಬರ್ಕೊಳ್ಳೋದು. ಆ ಥರ ಬರೆಯೋದು, ಈ ಥರ ಬರೀತಿದ್ದೀನಿ. ಯಾಕಂದರೆ ಸಿಂಪ್ಲಿಫಿಕೇಷನ್ ಈಸಿ ಆಗುತ್ತೆ. ಇದು ಆಫ್ ಇರೋದಿಲ್ಲಿ, ಆಫ್ ಅಂದರೆ ಬ್ರ್ಯಾಕೆಟ್ ಇದೆ ಅಲ್ವಾ, ಬ್ರ್ಯಾಕೆಟ್ ಇದೆ 180. ಈಗ ಇದನ್ನು ಸಾಲ್ವ್ ಮಾಡಿ. ಹೆಂಗೆ ಸಾಲ್ವ್ ಮಾಡ್ತೀರಾ ನೋಡಿ, 00 00 100 100 ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತಿಲಿ 50 ಡಿವೈಡೆಡ್ ಬೈ 3 ಇಂಟು 6 ಇಂಟು 1 6 ಮೈನಸ್ 100 100 ಕ್ಯಾನ್ಸಲ್ ಆಯಿತು. 1 ಇಂಟು 180 180 ಡಿವೈಡೆಡ್ ಬೈ 3. 3 1 3 2 3 1 3 6 18 360ಗೆ 180 ಹೊಟ್ಟೋಗುತ್ತೆ. 50 ಇಂಟು 2 ಎಷ್ಟಾಗುತ್ತೆ? 100 ಮೈನಸ್ 60. 100 ಮೈನಸ್ 60 ಇಸ್ 40. ಸೊ ಇದೆಲ್ಲ ಏನಲ್ಲಿದೆ? ಗ್ರಾಮ್ಸಲ್ಲಿದೆನಾ? ಸೊ ಬರೋ ವ್ಯಾಲ್ಯೂ ಏನಲ್ಲಿ ಆಗಬೇಕು? ಗ್ರಾಮ್ಸಲ್ಲೇ ಇರಬೇಕು. ಸೊ ಆನ್ಸರ್ ವಿಲ್ ಬಿ 40. ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ ಅಷ್ಟೇ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಸೆಕೆಂಡ್ ಕ್ವಶನ್ ನೋಡಿ, ಈ ಥರ ಇದೆ. ಈ ಥರ ಕ್ವಶನ್ಸ್ ನಿಮಗೆ BL ಎಕ್ಸಾಮಿನೇಷನಲ್ಲಿ ಕೇಳ್ತಾನೆ ಕೂಡ. ಹಾಗಾಗಿ ಒಂದು ಕ್ವಶನು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡೋಣ ಹೇಗೆ ಸಾಲ್ವ್ ಮಾಡ್ತೀವಿ ಅಂತೇಳಿ. ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಓದಿ. 15% ಆಫ್ ಕ್ವಶನ್ ಮಾರ್ಕ್ ಅಂದರೆ X% ಅಂತ ಅಂದ್ಕೊಳ್ಬೇಕು. ಕ್ವಶನ್ ಮಾರ್ಕ್ ಅಂದರೆ ಏನು? X ಅಂತ ತಾನೇ ಅರ್ಥ. ಸೊ 15% ಆಫ್ X% ಆಫ್ 582 ಈಸ್ ಈಕ್ವಲ್ ಟು 1746 ಅಂತ ಹೇಳಿದೆ. ಅಂದರೆ 15% ಆಫ್ ಯಾವುದೋ ಒಂದು ವ್ಯಾಲ್ಯೂದು X%, ಅದರೊಳಗಡೆ ಮತ್ತು ಯಾವುದ್ರದ್ದು 528. ಅಂದರೆ ಈ ಥರ 20% ಆಫ್ 50% ಆಫ್ 80 ಎಷ್ಟು ಅಂದರೆ 14 ಅಂತ ಹೇಳ್ಬೋದು. ಈ ಥರ ಹೇಳಿದ್ದಾನೆ. ಇಲ್ಲಿ ನಮಗೆ ಇದು 50% ಅಂತ ಗೊತ್ತಿದೆ, ಇಲ್ಲಿ ಗೊತ್ತಿಲ್ಲ ಅಷ್ಟೆ. ಸೊ ಇದನ್ನು ಹೆಂಗೆ ಬರ್ಕೊಳ್ತೀರಾ ನೋಡಿ. 15% ಆಫ್ ಕ್ವಶನ್ ಮಾರ್ಕ್ ಅಂದರೆ X% ಆಫ್ 582 ಈಸ್ ಈಕ್ವಲ್ ಟು ಎಷ್ಟಿದು? 1746 ಆಗಿದೆ. ಈ ಕ್ವಶನ್ ನಾನು ಏನಕ್ಕೆ ತೊಗೊಂಡೆಂದರೆ ಡೆಸಿಮಲ್ ವ್ಯಾಲ್ಯೂ ಬಂದರೆ ಹೆಂಗೆ ಸಾಲ್ವ್ ಮಾಡಬೇಕಂತ ತೋರಿಸ್ಕೊಡೋದಕ್ಕೆ ಈ ಕ್ವಶನ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಹೆಂಗೆ ಬರ್ಕೊಳ್ತೀರಾ ನೀವು? 15% ಹೆಂಗೆ ಬರ್ಕೋಬೋದು? 15 ಡಿವೈಡೆಡ್ ಬೈ 100. A% ಅಂದರೆ 15 ಡಿವೈಡ್ 100 ತಾನೆ. ಆಫ್ ಅಂದರೆ ಇಂಟೂನ X% ಅಂದರೆ X ಡಿವೈಡೆಡ್ ಬೈ 100. A% ನನಗೆ ತಾನೇ ಬರ್ಕೊಳ್ಳೋದು. ಇಂಟು 582 ಈಸ್ ಈಕ್ವಲ್ ಟು. ಈಗ ಈ ಒಂದು ಡೆಸಿಮಲ್ ವ್ಯಾಲ್ಯೂ ಇರೋದನ್ನು ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅಂದರೆ ನೋಡಿ, ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ಸ್ ಇದ್ದಾವೆ? 2 ನಂಬರ್ಸ್ ಇದ್ದಾವೆ. ಸೊ ಡೆಸಿಮಲ್ ಪಾಯಿಂಟ್ ತೆಗಿಬೇಕಂತಂದಾಗ ಅಂದರೆ 1746 ಅಂತ ಬರ್ಕೋಬೇಕು. ಡೆಸಿಮಲ್ ಪಾಯಿಂಟ್ ತೆಗಿಬೇಕಂದಾಗ ಏನು ಮಾಡ್ತೀರಾ? ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಇದ್ದಾವೆ? 2 ಸಂಖ್ಯೆ ಇದ್ದಾವೆ. ಅದನ್ನು 100ಅಲ್ಲಿ ಬರೀಬೇಕು. ಇನ್ ಕೇಸ್ ನನಗೆ 17.4 ಇತ್ತು ಅಂದರೆ ಹೇಗೆ ಬರ್ಕೊಳ್ತೀನಿ? 17.4 ಡಿವೈಡೆಡ್ ಬೈ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು 4 ಇದ್ದಾವೆ? ಒಂದೇ ಸಂಖ್ಯೆ ತಾನೇ ಇರೋದು. ಸೊ 10 ಅಂತ ಬರೀತೀವಿ. ಇನ್ ಕೇಸ್ 17.432 ಇತ್ತು ಅಂದರೆ ಇಟ್ಕೊಳ್ಳಿ. ಹೇಗೆ ಬರೀತೀರಾ? 17.432 ಡಿವೈಡೆಡ್ ಬೈ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟಿದ್ದಾವೆ? 3 ನಂಬರ್ಸ್ ಇದೆ. ಹಾಗಾಗಿ 1000 ಅಂದರೆ ಅಷ್ಟು ನಂಬರ್ ಆಫ್ ಝೀರೋಸ್ ಬರೀಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ ಕೇಸ್ ನನಗೆ 17.00 ಇತ್ತು. 17.00 ಅಂದರೆ ಏನು? ಮತ್ತೆ ಬರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, 17 ಇತ್ತಾನೆ. 17.00 ಅಂದರೆ 17 ಆಗುತ್ತೆ. ಅದೇ ಥರನೇ 17.4841 ಅಂತಿತ್ತು. ಸೊ ನನಗೆ ಬರೀ 2 ನಂಬರ್ಸಿಗೆ ಮಾತ್ರ ಬರ್ಕೊಳ್ಬೇಕಂದ್ರೆ ಈ ಥರ 1748 ಅಷ್ಟೇ. ಡೆಸಿಮಲ್ ಪಾಯಿಂಟ್ 2 ನಂಬರ್ ಏನಿದೆ ಹಾಗೆ ಇರಲಿ. ಅವಾಗ ಏನು ಬರೀತೀರಾ? ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ಸ್ನ ಈ ಕಡೆ ಮೂವ್ ಮಾಡಿದ್ದೀನಿ? 2 ನಂಬರ್ಸ್. ಹಾಗಾಗಿ 2 zeros ಬರೀಬೇಕು. ಕ್ಲಿಯರ್ ಆಯಿತಾ? ಇದು ಕಾನ್ಸೆಪ್ಟ್ ಗೊತ್ತಿರಲಿ. ಸೊ ಇಲ್ಲಿ ನನಗೆ ಡೆಸಿಮಲ್ ಪಾಯಿಂಟ್ನ ರಿಮೂವ್ ಮಾಡ್ತಾ ಇದ್ದೀನಿ. ಟೋಟಲ್ 2 ನಂಬರ್ಸ್ನು ಈ ಕಡೆ ಬರ್ಕೊಳ್ತಾ ಇದ್ದೀನಿ ಈ ಕಡೆಯಿಂದ. ಸೊ ಎಷ್ಟು ನಂಬರ್ಸ್ ಇದಾವೆ? 2 ನಂಬರ್ಸು, ಕೆಳಗಡೆ 2 zeros. ಈಗ ನೋಡಿ ಇವೆಲ್ಲವೂ ಮಲ್ಟಿಪ್ಲಿಕೇಷನಲ್ಲಿದ್ದಾವೆ. ಮಲ್ಟಿಪ್ಲಿಕೇಷನಲ್ಲಿದ್ದಾಗ ಹೇಗೆ ಬರ್ಕೊಳ್ತೀರಾ? 15 ಇಂಟು X ಇಂಟು 582 ಹೋಲ್ ಡಿವೈಡೆಡ್ ಬೈ 100 ಇಂಟು 100 ಮತ್ತು 10,000 ಅಂತ ಬರ್ಕೊಳ್ಕೋಬೇಡಿ. ಯಾಕಂತ ಹೇಳ್ತೀನಿ. 1746 ಡಿವೈಡೆಡ್ ಬೈ 100. ಸೊ ಇವೆರಡು ಟರ್ಮ್ ಈ ಕಡೆ ಹೋದರೆ ನನಗೆ ಮೇಲ್ಗಡೆ ಕೆಳಗಡೆ ಹೋಗಿ ಬರುತ್ತಾ? ಸೊ ಹಾಗಾಗಿ ನೀವಿಲ್ಲ ಹಿಂಗೂ ಕ್ಯಾನ್ಸಲ್ ಮಾಡ್ಬೋದು ನೇರವಾಗಿ. ಆ ಥರನೂ ಮಾಡ್ಕೊಳ್ಳಿ. ಯಾಕಂದರೆ ಇವೆರಡು ಇಂಟೂನಲ್ಲಿದ್ದಾವೆ, ಈಸಿಯಾಗಿ ಕ್ಯಾನ್ಸಲ್ ಆಗೋಗುತ್ತೆ. ಅದಾಗಿನಂತ ನೀನು ಹೇಳಿತ್ತು 15 ಇಂಟು X ಇಂಟು 582 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 1746. ಸೊ ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎಕ್ಸ್ನ ಇಟ್ಕೊಳ್ಳಿ. ಅಲ್ಲೇ ಎಕ್ಸ್ನ ಇಟ್ಕೊಂಡ್ರೆ ನಮಗೇನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 1746 ಇಂಟು 100 ಡಿವೈಡೆಡ್ ಬೈ 582 ಇಂಟು 15. ಯಾಕೆ 15 ಮತ್ತು 582 ಎಲ್ಲಿ ಬರುತ್ತೆ? ಕೆಳಗಡೆ ಬರುತ್ತೆ. ಈಗ ಇಲ್ಲಿ ಕ್ಯಾನ್ಸಲೇಷನ್ ಪಾರ್ಟ್ ಭಾಳ ಇಂಪಾರ್ಟೆಂಟ್, ಕನ್ಫ್ಯೂಷನ್ ಆಗೋದಿಲ್ಲ. ನೋಡಿ 500ಗೆ 3 ಟೈಮ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ? 1500 ಬರುತ್ತಾ? ಸೊ ಮೇಲ್ಗಡೆ ಇರೋ ನೋಡಿ 1700 ಇದೆ ಅಂದರೆ 5 ಟೈಮ್ಸ್ 5 500 5 ಟೈಮ್ಸ್ 3 ಟೈಮ್ಸ್ ಇದೆ ಇಲ್ಲಿ 1500. ಇನ್ನು ಮೇಲ್ಗಡೆ ಏನೋ ಇದೆ ಅಂದರೆ ಅರ್ಥ ಏನು? 582ಗೆ ಯಾವುದೋ ಒಂದು ಮಲ್ಟಿಪಲ್ಗೆ ಈ ವ್ಯಾಲ್ಯೂ ಬರುತ್ತೆ ಅಂತ ನನಗೆ ಕಾಣ್ತದೆ. 582 ಇಂಟು 2 ಮಾಡಿದ್ರೆ 1000 ಕ್ರಾಸ್ ಆಗುತ್ತೆ. ಬಟ್ ಇಲ್ಲಿ 1700 ಇರೋದು. 1500 ಕ್ರಾಸ್ ಆಗಬೇಕಂದ್ರೆ ನಾನು ಏನು ಮಾಡಬೇಕು? 582ಗೆ 3 ಮಲ್ಟಿಪ್ಲೈ ಮಾಡಿ. ನೋಡಿ 3 2 6, 3 8 24, 3 5 15, 15 ಪ್ಲಸ್ 2 17. ಸೊ ನೋಡಿ 1746 ಅಂದರೆ 582 3 1746 ಬರ್ತಾ ಇದೆ. 582 1 582 3
3 1s 3 5s 5 1s 5 20s. ಸೊ ಎಕ್ಸ್ ಎಷ್ಟಾಯಿತು 20 ಆಯಿತು. ಆಪ್ಷನ್ ಸಿ ಉತ್ತರ ಆಯಿತು. ಸೊ ನಿಮಗೆ ಇಲ್ಲೇನೆಂದರೆ ಕ್ಯಾಲ್ಕುಲೇಷನ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಇದು. ಕ್ಯಾಲ್ಕುಲೇಷನ್ ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಕೋಬೇಕು, ಡೆಸಿಮಲ್ ವ್ಯಾಲ್ಯೂನ ಹೇಗೆ ಕನ್ವರ್ಟ್ ಮಾಡ್ಕೋಬೇಕಂತ ತೋರಿಸೋಡ್ಕೊಡೋದಕ್ಕೆ ಈ ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದಾಯಿತು. ನಾನು ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಮೂರನೇ ಕ್ವಶನ್ ಈ ಥರ ಇದೆ ನೋಡಿ. ಇದನ್ನು ನಮಗೆ ಡೆಸಿಮಲ್ ವ್ಯಾಲ್ಯೂ ಫಾರ್ಮಲ್ ಇರೋ ಕಾರಣದಿಂದನೇ ನಾನು ಇದು ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದಾಯಿತು. ಸೊ ಏನು ಕ್ವಶನ್ ಕೊಟ್ಟಿದ್ದಾನೆ, 3.2%, ಇದು 32 ಅಲ್ಲ, 3.2% ಆಫ್ 500 ಇಂಟು 2.4% ಆಫ್ ಸಮ್ ವ್ಯಾಲ್ಯೂ ಎಷ್ಟಂತ ಹೇಳ್ತಾನೆ, 288 ಅಂತ ಹೇಳ್ತಾನೆ. ಹಾಗಿದ್ದಾಗ ಎಕ್ಸ್ ವ್ಯಾಲ್ಯೂ ಏನು ಅಂತ ಕೇಳ್ದಂಗೆ ಕ್ವಶನ್ ಮಾರ್ಕ್ ಇಟ್ಟಿದೆ ಅಂದರೆ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹಿಂಗೆ ಬರ್ಕೊಳ್ತೀರಾ ನೋಡಿ, 3.2%ನ ನಾನು ಹಿಂಗೆ ಬರ್ಕೋಬೋದಾ, 3.2 ಡಿವೈಡೆಡ್ ಬೈ 100 ಇಂಟು, ಯಾಕೆ ಆಫ್ ಅಂತ ಇದ್ದರೆ ಬ್ರ್ಯಾಕೆಟ್ ಹಾಕ್ಕೊಳ್ತೀವಿ, ಅದ್ರ ಬದಲು ಇಂಟು ಅಂತ ಬರ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗನೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಟ್ರೈ ಮಾಡೋಣ. 2.4% ಹೆಂಗೆ ಬರ್ಕೊಳ್ತೀವಿ, 2.4 ಡಿವೈಡೆಡ್ ಬೈ 100, ಯಾಕೆ ಎ ಇದು ಎಲ್ಲ ಎ ಅಂದರೆ ಎ ಪರ್ಸೆಂಟ್ ಹಿಂಗೆ ಬರ್ಕೊತೀವಿ, ಎ ಡಿವೈಡ್ ಬೈ 100. ಆಫ್ ಅಂದರೆ ಇಂಟು, ಕ್ವಶನ್ ಮಾರ್ಕ್ ಇರೋ ಜಾಗನ ಅನ್ನೋನ್ ವ್ಯಾಲ್ಯೂ ಎಕ್ಸ್ ಅಂತ ತೊಗೊಳ್ತಿದ್ದೀನಿ, 288. ಈಗ ಇಲ್ಲಿಂದ ಸಿಂಪ್ಲಿಫಿಕೇಷನ್ ಮಾಡಬೇಕು. ಸೊ ಹೆಂಗೆ ಮಾಡ್ತೀರಾ ನೋಡಿ, ಈಗ ಮೇಲ್ಗಡೆ ಇರೋದೆಲ್ಲ ಇವೆಲ್ಲ ಮಲ್ಟಿಪ್ಲಿಕೇಶನ್ ಇರ್ತಾನೆ. ಸೊ ಮೇಲ್ ಟರ್ಮ್ಸ್ನ ಅಲ್ಲೇ ಇಟ್ಕೊಳ್ತೀನಿ, 3.2 ಇಂಟು 500. ಇಲ್ಲಿ ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡಿ, ಯಾಕಂದರೆ ಇದು ಬೇಗನೆ ಕ್ಯಾನ್ಸಲ್ ಆಗೋಗುತ್ತೆ. 500 1s 100 1s 100 5s 500, ಇದು 5 ಕ್ಯಾನ್ಸಲ್ ಆಯಿತಾ. ಸೊ ಇನ್ನೇನಾಯಿತು, 100 1s 100 5sಗೆ 500 ಹೋಯಿತು. 3.2 ಇಂಟು 5 ಇಂಟು 2.4 ಡಿವೈಡೆಡ್ ಬೈ 100 ಇಂಟು 6 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 288. ಈಗ ಮಲ್ಟಿಪ್ಲಿಕೇಶನ್ ಮಾಡಿ, 3.2 ಏನಿದೆ ಅದು 3.2 ಇಂಟು 5 ಅಲ್ವಾ. ಸೊ 3.2 ಇಂಟು 5 ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ, 5 2s 10, 5 3s 15, 15 ಪ್ಲಸ್ 1 ಎಷ್ಟಾಯಿತು, 16 ಆಯಿತು. ಡೆಸಿಮಲ್ ವ್ಯಾಲ್ಯೂ ಇದು ಪಾಯಿಂಟ್, ಡೆಸಿಮಲ್ ಪಾಯಿಂಟ್ ಇದೆಲ್ಲ ಎಷ್ಟು ನಂಬರ್ಸ್ ಆದಮೇಲೆ ಡೆಸಿಮಲ್ ಪಾಯಿಂಟಿಂದ ಈ ಕಡೆಯಿಂದ ನೋಡಿದಾಗ ಒಂದು ಸಂಖ್ಯೆ ಆದಮೇಲೆ ಡೆಸಿಮಲ್ ಪಾಯಿಂಟ್. ಸೊ ಈ ಕಡೆಯಿಂದ ಒಂದು ಸಂಖ್ಯೆ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಿ. ಸೊ 3.2 ಇಂಟು 5 ಎಷ್ಟಾಗುತ್ತೆ, 16.0 ಆಗುತ್ತೆ. ನಾನು ಈಗ ತಾನೇ ಹೇಳಿದೆ 17.0 ಅಂದರೆ ಎಷ್ಟು, 17, 16.0 ಅಂದರೆ 16. ಸೊ ಇವೆರಡರದ್ದು ಮಲ್ಟಿಪ್ಲಿಕೇಶನ್ ಎಷ್ಟಂತ ಆಯಿತು, 16 ಅಂತ ಆಯಿತು. ಇಂಟು 2.4 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 288. ಎಕ್ಸಾಮಲ್ಲಿ ಈ ಥರ ಎಲ್ಲ ಮಾಡ್ಕೊತ ಕೂತ್ಕೊಳ್ಬಾರ್ದು, ಬೇಗನೆ ಮಾಡಬೇಕು. ಎಕ್ಸಲ್ಲೇ ಇಟ್ಕೊಂಡು ಉಳಿಕಿರೋ ಆ ಕಡೆ ಟರ್ಮ್ಸ್ನ ಸೆಂಡ್ ಮಾಡಿಬಿಟ್ರೆ ಉಳಿಕಿರೋ ಫ್ಯಾಕ್ಟರ್ಸ್ನ 288 ಇಂಟು 100 ಡಿವೈಡೆಡ್ ಬೈ ಇವೆರಡೆಲ್ಲಿ ಬರುತ್ತೆ, ಕೆಳಗಡೆ ಬರುತ್ತೆ, ಅಂದರೆ 16 ಇಂಟು 2.4. ಈಗ ತಾನೇ ನಿಮಗೆ ಹೇಳಿದೆ ಡೆಸಿಮಲ್ ವ್ಯಾಲ್ಯೂ ರಿಮೂವ್ ಮಾಡೋದು. ಸೊ ಇದು ಪಾಯಿಂಟ್ನ ರಿಮೂವ್ ಮಾಡಬೇಕಂದ್ರೆ ಏನು ಮಾಡ್ತೀವಿ, 2.4 ಹೆಂಗೆ ಬರ್ಕೊಳ್ತೀರಾ, ಡೆಸಿಮಲ್ ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ ಇದೆ ತಾನೆ. ಸೊ 24 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಬರೀಬೇಕು, ಒಂದು, ಯಾಕಂದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಒಂದು ನಂಬರ್ ಇದೆ. ಸೊ ನಾನು ಇದನ್ನು ಹಿಂಗೆ ಬರ್ಕೊಂಡ್ರೆ 288, ಓಕೆ, 288 ಇಂಟು 100 ಡಿವೈಡೆಡ್ ಬೈ 16 ಇಂಟು 2.4. ಇದನ್ನು ಹೆಂಗೆ ಬರ್ಕೊಳ್ತೀರಾ, 24 ಡಿವೈಡೆಡ್ ಬೈ 10 ಅಂತ ಬರ್ಕೊಳ್ತೀರಾ. ಸೊ ಇದನ್ನು ಒಂದು ಸಲ ನೋಡ್ಕೊಳ್ಳಿ, ಇದೆಲ್ಲ ಮೇಲ್ಗಡೆ ಇರೋದು ಎ, ಇದು ಬಿ, ಇದು ಸಿ. ಎ ಬೈ ಬಿ ಬೈ ಸಿ ಅಂತಿದ್ದಾಗ ಸಿ ಎಲ್ಲಿ ಹೋಗುತ್ತೆ, ಮೇಲ್ಗಡೆ ಹೋಗುತ್ತೆ, ಅಂದರೆ ಎ ಇಂಟು ಸಿ ಡಿವೈಡೆಡ್ ಬೈ ಬಿ. ಇದು ನಿಮಗೆ ಬೇಸಿಕ್ ಕ್ಯಾಲ್ಕುಲೇಷನ್ ಗೊತ್ತಿರಬೇಕಿದು. ಈ ಫಾರ್ಮೇಟಲ್ಲಿ ಬಂದರೆ ನಾವು ಈ ಥರ ಸಾಲ್ವ್ ಮಾಡ್ತೀವಿ. ಹಾಗಾಗಿ ಇದು ಎ, ಇದು ಬಿ, ಇದು ಸಿ. ಡಿನಾಮಿನೇಟ್ರಲ್ಲಿ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮೇಟ್ ಬಂದಿದೆ. ಡಿನಾಮಿನೇಟ್ರಲ್ಲಿ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಬಂದರೆ ಈ ಥರನೇ ಮಾಡ್ತೀವಿ, ಎ ಇಂಟು ಸಿ ಡಿವೈಡೆಡ್ ಬೈ ಬಿ. ಫಾರ್ ಎಕ್ಸಾಂಪಲ್ 2/1/3 ಇದ್ದರೆ ನೋಡಿ ಡಿನಾಮಿನೇಟರ್ ಬಂದಿದೆನಾ. ಸೊ ಏನು ಮಾಡಬೇಕು, 2 ಇಂಟು 3 ಡಿವೈಡೆಡ್ ಬೈ 1 ಅಂತ ಬರ್ಕೊಳ್ತೀವಿ ಅಷ್ಟೇ. ಸೊ ಇದೇನಾಗುತ್ತೆ, 288 ಇಂಟು 100 ಡಿವೈಡೆಡ್ ಬೈ 16 ಇಂಟು 24 ಇಂಟು 10 ಎಲ್ಲ ಹೋಗಬೇಕು, ಮೇಲ್ಗಡೆ ಹೋಗಬೇಕು. ಈಗ 24 1s 24, ಇನ್ನು 4, 24 2s 48. ಈಗ ಇಲ್ಲಿ ನೋಡಿ 4 ಒಳಗಡೆ ಹೋಗುತ್ತೆ, 4 3s 12, 4 4s 16. ಸೊ ಏನಾಯಿತು, 3/4 ಇಂಟು 100 ಇಂಟು 10, 2 2s 4, 2 5s 10, 2 1s 2 50s, 3 5s ಎಷ್ಟಾಗುತ್ತೆ 15. ಅಥವಾ ಹಿಂಗೆ ಮಾಡ್ಕೊಳ್ಬೋದು, 3 50s ಆಗಿ ಎಷ್ಟಾಗುತ್ತೆ, 3 ಇಂಟು 50, 3 ಇಂಟು 50 is 150 ಇಂಟು 5 ಎಷ್ಟಾಗುತ್ತೆ, 150 ಇಂಟು 5 750 ಆಗುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 750. ಸೊ ಆನ್ಸರ್ ಆಪ್ಷನ್ ಸಿ ಆಗುತ್ತೆ. ಸೊ ಇದು ಆ್ಯಕ್ಚುಲಾಗಿ ನಿಮಗೆ ಕ್ಯಾಲ್ಕುಲೇಷನ್ ಪಾಯಿಂಟ್ ಆಫ್ ಇಂದ ತೋರಿಸ್ಕೊಡೋಕ್ಕೆ ನಾನು ಮಾಡಿಕೊಟ್ಟೆ. ಇದು ಡೆಸಿಮಲ್ ವ್ಯಾಲ್ಯೂ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಾ, ಆದಮೇಲೆ ಈ ಥರ ಫಾರ್ಮೇಟ್ ಬಂದಾಗ ಈ ಥರ ಸಾಲ್ವ್ ಮಾಡ್ತೀರಾ ಅಂತ ತೋರಿಸ್ಕೊಡೋಕ್ಕೆ ಈ ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದಾಯಿತು. ನಾನು ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಇದೆ ನೋಡಿ, ನೀವು ಈಗವರೆಗೆ ಏನು ಕಾನ್ಸೆಪ್ಟ್ಸ್ನ ಕಲ್ತಿದ್ದೀರಾ ಆ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ಕೊಂಡು ಈ ಒಂದು ಕ್ವಶನ್ನ ಸಾಲ್ವ್ ಮಾಡಬೇಕು. ಸೊ ಇಲ್ಲೊಂದು ಸ್ಟೇಟ್ಮೆಂಟ್ ಕ್ವಶನು, ವರ್ಬಲ್ ಕ್ವಶನ್. ಇದು ಯಾವ ಥರ ಸಾಲ್ವ್ ಮಾಡ್ತೀವಿ ಅಂತ ನೋಡೋಣ. ಸೊ ನೋಡಿ, ಇದು ಎವ್ರಿ ಡೇ ಲೈಫಲ್ಲಿ ನೀವು ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯನ್ಸ್ ಆಗ್ತಿರ್ತೀರ ಈ ಒಂದು ಸಿಚುವೇಷನ್ ಏನಿದೆ ಅಂದರೆ ಇಲ್ಲಿ ನೋಡಿ, ಇಫ್
2800 ರುಪಿ ಸಿಂಬಲ್ ಇದೆ ತಾನೆ. ಇಫ್ 2800 ಈಸ್ 2/7% ಆಫ್ ದ ವ್ಯಾಲ್ಯೂ. ಸೊ ಯಾವುದೋ ಒಂದು ವ್ಯಾಲ್ಯೂವಿನ 2/7 ಭಾಗ ಅಷ್ಟು ಎಷ್ಟಂತ ಹೇಳ್ತಾನೆ, 2800 ರೂಪಾಯಿ ಅಂತ ಇದ್ದಿದ್ದಾರೆ. ಸೊ ಅದು ನೋಡಿ ಹೌಸಿನ ವ್ಯಾಲ್ಯೂ. ಸೊ ಇಫ್ 2800 ಈಸ್ 2/7% ಆಫ್ ದಿ ವ್ಯಾಲ್ಯೂ ಆಫ್ ಎ ಹೌಸ್. ಒಂದು ಮನೆಯ ಎಷ್ಟೋ ವ್ಯಾಲ್ಯೂ ಅಲ್ಲಿ, ದ ವ್ಯಾಲ್ಯೂ ಆಫ್ ಹೌಸ್ ಎಷ್ಟೋ ಮನೆಯದು ವ್ಯಾಲ್ಯೂ ಇದೆ, ಅದು ಎಕ್ಸ್ ಅಂತ ಅಂದ್ಕೊಂಡ್ರೆ ಆ ವ್ಯಾಲ್ಯೂವಿನ 2/7%, ಆ ವ್ಯಾಲ್ಯೂವಿನ 2/7% ಎಷ್ಟಂತ ಹೇಳ್ತಾನೆ, 2800 ರೂಪಾಯಿ. ಇದು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡೋದು. ಹಾಗಿದ್ದಾಗ ದ ವರ್ತ್ ಆಫ್ ಹೌಸ್ ಎಷ್ಟು, ಮನೆಯ ಬೆಲೆ ಎಷ್ಟು, ಮನೆಯ ಬೆಲೆ ಎಷ್ಟೋ ಇದೆ, ಅದು ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ, ಅದನ್ನೇ ಎಕ್ಸ್ ಅಂತ ತೊಗೊಂಡಿದ್ದೀವಿ. ಆ ವ್ಯಾಲ್ಯೂನಲ್ಲಿ 2/7% ಎಷ್ಟಪ್ಪ ಅಂದರೆ 2800 ರೂಪಾಯಿ ಅಂತ. ಹಾಗಿದ್ದಾಗ ಆ ವ್ಯಾಲ್ಯೂ ಎಷ್ಟು, ಆ ಎಕ್ಸ್ ಬೆಲೆ ಎಷ್ಟು ಅಂತ ಕೇಳಿ ಈ ಥರ ರಿಲೇಷನ್ಸ್ನ ನಾವು ಸಾಲ್ವ್ ಮಾಡಿದ್ವಿ. ಸೊ ಸಾಲ್ವ್ ಮಾಡಿಬಿಟ್ರೆ ಮುಗಿದೋಯ್ತು. ಹೆಂಗೆ ಮಾಡ್ತೀರಾ, 2/7% ಆಫ್ ಎಕ್ಸ್ ಎಷ್ಟಂತ ಹೇಳಿದಾನೆ, 2800 ಅಂತ ಹೇಳಿದಾನೆ. ಹಾಗಿದ್ದಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. 2/7% ಹೇಗೆ ಬರ್ಕೊಳ್ತಾರೆ, 1/100 ಫ್ರ್ಯಾಕ್ಷನ್ ಬಂದರೆ ಇದೇ ಥರ ತಾನೇ ಬರ್ಕೊಳ್ಳೋದು. ನೋಡಿ 1/3% ಬಂತಂದರೆ ಈ ಥರ ಬರ್ಕೊಳ್ಳಿ, 1/3 × 1/100. 3/5% ಬಂತ ಹೇಗೆ ಬರ್ಕೊಳ್ತಾರೆ, 3/5 × 1/100. ಸೊ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್. ಆಫ್ ಅಂತಂದ್ರೆ ಏನು, ಇಂಟುನೇನೋ ಅರ್ಥ, ಇಂಟು ಎಕ್ಸ್ ಇಸ್ ಈಕ್ವಲ್ ಟು 2800. ಸೊ ಈಗ ನೀವು ಇದನ್ನು ಏನು ಮಾಡ್ತಾರೆ, 2 × 1 1, 2 × 1 is 2, 2 × x 2x ಇಸ್ ಈಕ್ವಲ್ ಟು ಇವೆರಡನ್ನ ಆ ಕಡೆ ಕಳಿಸ್ಬಿಡೋಣ. ಸೊ ಏನಾಗುತ್ತೆ, 2800 × 100 ಇಂಟು 100 × 7 ಡಿವೈಡೆಡ್ ಬೈ ಇಲ್ಲ ಅಷ್ಟೇ. ಯಾಕೆ, ನಾವು ಕೆಳಗಡೆ ಟರ್ಮ್ಸ್ನ ಮಾತ್ರ ಕಳಿಸಿದ್ವಿ, 7 100ನ ಮಾತ್ರ ಈ ಕಡೆ ಕಳಿಸಿದ್ವಿ. 7 100, 2 × 1 × x ಅಲ್ಲಿದೆ. ಎಕ್ಸ್ ಇಸ್ ಈಕ್ವಲ್ ಟು ಈಗೇನು ಮಾಡ್ತೀರಾ, 2800 × 100 × 7 ಡಿವೈಡೆಡ್ ಬೈ 2. 2 1s 2 1s 2, 2 4s 8, 00. ಎಷ್ಟಾಯ್ತಿದು, 1400 × 100. ಇಲ್ಲಿ 00 ಇಲ್ಲಿ 00 ಇದೆನಾ. ಸೊ ಎಷ್ಟಾಯ್ತು ಅಲ್ಲಿ, 4 0 ಇದು 14 0 ಆಯಿತು. 14 × 7 ಮಾಡಿ, ಯಾಕಂದರೆ ಈ 0 ಈ 00 ಇಲ್ಲಿ ಸೇರಿಸ್ಕೊಂಡೆ 4 0. ಇನ್ನೇನು ಉಳಿತೆ, 14 7. 14 × 7 ಎಷ್ಟಾಗುತ್ತೆ, 17 × 7 × 14, 7 4s 28, 7 1s 7, 7 + 2 is 9. ಎಷ್ಟಾಯ್ತಿದು, 9,80,000 ರೂಪಾಯಿ. ಆ ಮನೆಯ ವರ್ತ್ ಎಷ್ಟು, 9,80,000 ರೂಪಾಯಿ. ಇಷ್ಟ. ಈ ಥರ ಪ್ರಶ್ನೆಗಳು 100% ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್, ಅದರಲ್ಲೂ BEL ಎಕ್ಸಾಮಲ್ಲಿ ಕೇಳ್ತಾನೆ. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಈ ಥರ ಕ್ವಶನ್ಸ್ನ ಸಾಲ್ವ್ ಮಾಡಿ. ನಾನು ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ, ದ ಡಿಫ್ರೆನ್ಸ್ ಬಿಟ್ವೀನ್ 38% ಆಫ್ ಎ ನಂಬರ್. ಸೊ ಯಾವುದೋ ಒಂದು ನಂಬರಿನ 30%. ಮತ್ತು ಇಲ್ಲಿ ಇನ್ನೊಂದು ವರ್ಡ್ ಮೆನ್ಷನ್ ಮಾಡಿದ್ದಾನೆ, ಮ್ಯಾಥಮೆಟಿಕಲ್ ಆಪರೇಷನು ಯಾವುದದು, ಡಿಫರೆನ್ಸ್. ಸಮ್ ಅಂದರೆ ನಿಮ್ಗೆ ಏನು ಗೊತ್ತಿರಬೇಕು, ಅಡಿಷನ್. ಡಿಫರೆನ್ಸ್ ಅಂದರೆ ಏನು, ಸಬ್ಟ್ರಾಕ್ಷನ್. ಸೊ ಈ ಸ್ಟೇಟ್ಮೆಂಟ್ ಪ್ರಕಾರ ಮ್ಯಾಥಮೆಟಿಕಲ್ ರಿಲೇಷನ್ನ ಬರೀರಿ. ಡಿಫರೆನ್ಸ್ ಅಂದರೆ ಏನು, ಸಬ್ಟ್ರಾಕ್ಷನ್. ಬಿಟ್ವೀನ್ ಅಂದರೆ ಇಲ್ಲೊಂದು ಸಂಖ್ಯೆ ಇರೋ ಮಧ್ಯದಲ್ಲಿ ಡಿಫರೆನ್ಸ್ ಅಲ್ವಾ. ಸೊ ಡಿಫರೆನ್ಸ್ ಬಿಟ್ವೀನ್ ಯಾವುದದು, 38% ಆಫ್ ಎ ನಂಬರ್ ಆ್ಯಂಡ್ ಎಷ್ಟು, 24% ಆಫ್ ಎ ನಂಬರ್. ಸೊ ಇದನ್ನು ಹೇಳ್ತಾನೆ. ಡಿಫರೆನ್ಸ್ ಬಿಟ್ವೀನ್ 38% ಆಫ್ ಎ ನಂಬರ್ ಆ್ಯಂಡ್ 24% ಆಫ್ ಎ ನಂಬರ್ ಎಷ್ಟಂತ ಹೇಳ್ತಾನೆ, 24% ಆಫ್ ಎ ಸೇಮ್ ನಂಬರ್. ಸೊ ಅದೇ ನಂಬರ್, ಇದೇ ನಂಬರ್ದು 38%, ಒಂದು ನಂಬರ್ದು 38%, ಅದೇ ನಂಬರ್ದು 24%. ಅವೆರಡರ ಡಿಫರೆನ್ಸ್ ಎಷ್ಟಂತ ಹೇಳ್ತಾನೆ, 135.10 ಅಂತ ಹೇಳ್ತಾರೆ. ಸೊ ದ ಡಿಫರೆನ್ಸ್ ಆಫ್ ಎ ನಂಬರ್, ದ 38% ಆಫ್ ಎ ನಂಬರ್, ದ ಡಿಫರೆನ್ಸ್ ಆಫ್ 38% ಆಫ್ ಎ ನಂಬರ್ ಆ್ಯಂಡ್ 24% ಆಫ್ ಎ ಸೇಮ್ ನಂಬರ್. ಇಲ್ಲೇನಿದೆ ಅದೇ ನಂಬರ್ದು 24% ಎಷ್ಟಂತ ಹೇಳ್ತಾನೆ, 135 ರೂಪಾಯಿ, 131.10 ಸೊ ಇಷ್ಟು ರೂಪಾಯಿ ಅಂತ ಹೇಳ್ತಾನೆ. ಹಾಗಿದ್ದಾಗ ಎಕ್ಸ್ ವ್ಯಾಲ್ಯೂ ಏನು, ವಾಟ್ ಈಸ್ ದಿ 40% ಆಫ್ ದಟ್ ನಂಬರ್, ಈ ನಂಬರಿನ 40% ಎಷ್ಟು ಅಂತ ಕೇಳ್ತಾರೆ. ಸೊ ದ ಡಿಫರೆನ್ಸ್ ಬಿಟ್ವೀನ್ 38% ಆಫ್ ಎ ನಂಬರ್ ಆ್ಯಂಡ್ 24% ಆಫ್ ಎ ನಂಬರ್ ಇದಿಷ್ಟು. ಹಾಗಿದ್ದಾಗ ಈ ನಂಬರ್ದು 40% ಎಷ್ಟು ಅಂತ ಕೇಳ್ತಾರೆ. ಸೊ ಈ ರಿಲೇಷನ್ ಬರ್ಕೊಳ್ಳೋಕೆ ಬಂತು ಅಂದರೆ ಕ್ವಶನ್ ಇನ್ನೂ ಈಸಿ ಆಗೋಗುತ್ತೆ. ಸಾಲ್ವ್ ಮಾಡಿ. 38% ಅಂದರೆ ಹೆಂಗೆ ಬರ್ಕೊಳ್ತೀವಿ, 38 ಡಿವೈಡೆಡ್ ಬೈ 100 ಇಂಟು ಎಕ್ಸಾ ಮೈನಸ್ 24% ಅಂದರೆ ಹೇಗೆ ಬರ್ಕೊಳ್ತೀವಿ, 24 ಡಿವೈಡೆಡ್ ಬೈ 100 ಇಂಟು ಎಕ್ಸಾ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಡೆಸಿಮಲ್ ಪಾಯಿಂಟ್ ಇದೆ, ರಿಮೂವ್ ಮಾಡಿ. ಡೆಸಿಮಲ್ ಪಾಯಿಂಟ್ ರಿಮೂವ್ ಮಾಡಿದ್ರೆ ಹೇಗೆ ಬರ್ಕೊಳ್ತೀರಾ, 135.10 ಡೆಸಿಮಲ್ ಪಾಯಿಂಟ್ ರಿಮೂವ್ ಮಾಡಿದ್ದೀನಿ. ಎಷ್ಟು ನಂಬರ್ಸ್ ಇದ್ದಾವೆ, 2 ನಂಬರ್ಸ್ ಇದ್ದಾವೆ, ಅಂದರೆ ಎಷ್ಟು ಬರೀಬೇಕು, ಡಿವೈಡೆಡ್ ಬೈ 100. ಸೊ ಈಗ ನೋಡಿ ಇವೆರಡೂ ಟರ್ಮಲ್ಲಿ a/b ಮೈನಸ್ c/b ಅಂತಿದ್ದಾಗ ಕೆಳಗಡೆ ಏನಿದೆ ಕಾಮನ್, b ಇದೆನಾ. ಸೊ 1/b ಕಾಮನ್ ತೆಗೆದ್ರೆ a ಮೈನಸ್ c ಆಗುತ್ತೆ. 1/b ಸೇಮ್ ಇದೆ, ಹಾಗಾಗಿ ಕಾಮನ್ ತೆಗೆದಿದ್ದೀನಿ. ಹಾಗಾಗಿ 1/100 ಕಾಮನ್ ಇರೋಕ್ಕಂತ 1/100 ಕಾಮನ್ ತೆಗೆದಿದ್ದೀನಿ. ಎಷ್ಟಾಯಿತು, 38 ಇಂಟು ಎಕ್ಸ್ ಮೈನಸ್ 24 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 1350 ಡಿವೈಡೆಡ್ ಬೈ 100.
ಸೊ ನೋಡಿ ಈ ಕಡೆ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಮತ್ತು ಲೆಫ್ಟ್ ಸೈಡಲ್ಲಿ 100 ಕ್ಯಾನ್ಸಲ್ ಆಯಿತಾ. 38ರಲ್ಲಿ 24, 30ನಲ್ಲಿ 24 ಹೋದರೆ 6 ಪ್ಲಸ್ 8 ಎಷ್ಟಾಗುತ್ತೆ 14 ಆಗುತ್ತೆ. 14 ಎಕ್ಸ್ ಇಸ್ ಈಕ್ವಲ್ ಟು 13510. ಸೊ ಎಕ್ಸ್ ಎಷ್ಟಾಗುತ್ತೆ 13510 ಡಿವೈಡೆಡ್ ಬೈ 14. 13510 ಡಿವೈಡೆಡ್ ಬೈ 14. ಸೊ ಈಗ ಇದನ್ನು ನೀವೇನು ಮಾಡಬೇಕು, ಸಿಂಪ್ಲಿಫಿಕೇಷನ್ ಮಾಡಬೇಕು. ಸೊ ಹೇಗೆ ಮಾಡ್ಕೊಳ್ತೀರಾ ಸಿಂಪ್ಲಿಫಿಕೇಷನು ನೋಡಿ. ಈಗ 14 13510. ಸೊ ಈ ಥರ ಕ್ಯಾಲ್ಕುಲೇಷನ್ ಪಾರ್ಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ. 14ಗೆ 135 ಎಷ್ಟಿಗೆ ಮಾಡಿ 14 9s ಮಾಡಿ, 4 9s 36, 9 1s 9, 9 + 3 ಎಷ್ಟಾಯಿತು 12 ಆಯಿತು. 120 ಅಂದರೆ 135ಗೆ ನಿಯರ್. ಇನ್ನು 140 ಹೋಗ್ಬಿಡುತ್ತೆ. 14 10s ಆದರೆ 140 ಇದ್ರ ಮೇಲೆ ಕ್ರಾಸ್ ಆಗೋಗುತ್ತೆ, ಕೆಳಗಡೆ ಇರಬೇಕಲ್ವಾ. ಸೊ 14 9s ಎಷ್ಟಾಗುತ್ತೆ 120 ಆಗುತ್ತೆ. 135ಅಲ್ಲಿ ಏನು 135ಅಲ್ಲಿ 14 9s 4 9s 36 ಇದು 36, 4 9s 36. ಸೊ 126. 130ನಲ್ಲಿ 26 ಹೋದರೆ 4 + 5 ಎಷ್ಟಾಯಿತು 9. ಓಕೆ, ಇನ್ನೇನು ಉಳಿಯುತ್ತೆ 1 ತೊಗೊಳ್ತೀನಿ. ಇಲ್ಲಿ 1 1 ಕ್ಯಾರಿ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಇನ್ನು ಮುಂದೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಹೋಗಿ. 14 ನೆಕ್ಸ್ಟ್ ಎಷ್ಟಕ್ಕೆ ಹೋಗುತ್ತೆ 14 19 ಅಲ್ಲ 91 ಅಲ್ಲ. 14 6s ಮಾಡಿ, 4 6s 24, 6 1s 6, 6 2s 8. ಸೊ 81 84. 14 6s ಎಷ್ಟಾಗುತ್ತೆ 84. ಇದೆಷ್ಟಾಯ್ತು ನೋಡಿ. 90ಯಲ್ಲಿ 84 ಅಂದರೆ 6, 6 + 1 7. ಇನ್ನೂ 0 ಇದನ್ನು 0 ಕ್ಯಾರಿ ಮಾಡಿ ನೋಡಿ. 14 6s 84 ಎಷ್ಟು ಬಂತು 96. 14 5s ಮಾಡಿದ್ರೆ ಎಷ್ಟಾಗುತ್ತೆ 70 ಆಗುತ್ತಾ. 4 5s 20, 5 1s 5, 5 + 2 7. ಅಂದರೆ 14 5s ಕಂಪ್ಲೀಟ್ 70 ಬರುತ್ತೆ, ಎಲಿಮಿನೇಟ್. ಅಂದರೆ ಅರ್ಥ ಏನು 14 1s 14 965, 14 965ಗೆ ಕಂಪ್ಲೀಟ್ ವ್ಯಾಲ್ಯೂ ಎಲಿಮಿನೇಟ್ ಆಗೋಗುತ್ತೆ. ಸೊ ಎಷ್ಟಾಯಿತು ಈ ಥರ ಡಿವಿಷನ್ ಮಾಡಿದ್ರೆ ನಿಮ್ಗೆ ಅಷ್ಟೇ ಆನ್ಸರ್ ಬರುತ್ತೆ, ಈ ಥರ ಮಾಡಿದ್ರೆ ಅಷ್ಟೇ ಬರುತ್ತೆ. ಸೊ 965 ಎಕ್ಸ್ ವ್ಯಾಲ್ಯೂ ಬಂತು. ಬಟ್ ಪ್ರಶ್ನೆನಲ್ಲಿ ನಮಗೇನು ಕೇಳಿದಾನೆ, ಎಕ್ಸ್ ವ್ಯಾಲ್ಯೂ ಕೇಳಿಲ್ಲ. ಏನು ಕೇಳಿದಾನೆ, ಆ ಎಕ್ಸ್ ವ್ಯಾಲ್ಯೂವಿನ 40% ಕೇಳಿದಾನೆ. ಆ ಎಕ್ಸ್ ವ್ಯಾಲ್ಯೂವಿನ 40%. ವಾಟ್ ಈಸ್ 40% ಆಫ್ ದಟ್ ನಂಬರ್. ಎಕ್ಸಾಮಲ್ಲಿ ಈ ಥರ ಕೇಳ್ತಾರೆ, ಓವರ್ ಆಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಅದ್ರ ಇಷ್ಟು % ಫೈಂಡ್ ಔಟ್ ಮಾಡಿ ಅಂತೇಳಿ. ಸೊ ಏನು ಮಾಡ್ತಾರೆ, ದೇರ್ ಫೋರ್ 40% ಆಫ್ ಯಾವುದು ಈ ಎಕ್ಸ್ ವ್ಯಾಲ್ಯೂ ತಾನೆ. 40% ಆಫ್ ಎಕ್ಸ್ ಎಷ್ಟಾಗುತ್ತೆ 40% ಹೇಗೆ ಬರ್ಕೊಳ್ತೀವಿ 40/100 ಇಂಟು ಎಕ್ಸ್ ಎಷ್ಟಿದೆ 965 ಇದೆ. ಇನ್ನು ಈಗ ಕ್ಯಾಲ್ಕುಲೇಷನ್ ಮಾಡಿ. ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ, 0 0 ಒಟ್ಟೋಗ್ಲಿ. ಇನ್ನು 5ಅಲ್ಲಿ 5 2s 10, 5 1s 5, ಇನ್ನು 4 5 9s 45, ಇನ್ನು 1 5 3s 15. ಸೊ ಎಷ್ಟಾಯ್ತು ಇದು 4 × 193 ಡಿವೈಡೆಡ್ ಬೈ 2. 2 1s 2 2s. ಸೊ ಏನಾಯಿತು 2 × 193, 2 3s 6, 2 9s 18, 2 1s 2, 2 + 1 is 3, 386 ಆಗುತ್ತೆ. ಎಷ್ಟಾಗುತ್ತೆ 386. ಅಂದರೆ ಆ ಟೋಟಲ್ ವ್ಯಾಲ್ಯೂನ 40% ಎಷ್ಟು 386. ಇನ್ನು ನೆಕ್ಸ್ಟ್ ಪ್ರಶ್ನೆ ಇದೆ, ಇದನ್ನು ನೀವು ಹೋಮ್ವರ್ಕಾಗಿ ಸಾಲ್ವ್ ಮಾಡಿ. ಇದು ಸ್ವಲ್ಪ ಬಿಗ್ಗರ್ ನಂಬರ್ ಇದೆ. ಸೊ ಇದನ್ನು ನಾನು ಮೆಥಮೆಟಿಕಲ್ ರಿಲೇಷನ್ ನಿಮ್ಗೆ ಬರ್ಕೊಡ್ತೀನಿ, ನೀವು ಸಾಲ್ವ್ ಮಾಡಿ. ಡಿಫರೆನ್ಸ್ ಬಿಟ್ವೀನ್ 54% ಆಫ್ ಎ ನಂಬರ್ ಆ್ಯಂಡ್ 26% ಆಫ್ ದಿ ಸೇಮ್ ನಂಬರ್. ಇಲ್ಲಿ ಯಾವ ನಂಬರ್ದು 54% ತೊಗೊಂತಿರೋ ಅದೇ ನಂಬರಿನ 26%. ಅವೆರಡು ವ್ಯಾಲ್ಯೂಸಿನ ಡಿಫರೆನ್ಸ್. ಸೊ ಈ ಥರ 54% ಆಫ್ ಸಮ್ ನಂಬರ್, ಡಿಫರೆನ್ಸ್ ಆಫ್ 54% ಆಫ್ ಎ ನಂಬರ್ ಆ್ಯಂಡ್ 26% ಆಫ್ ಸೇಮ್ ನಂಬರ್ ಎಷ್ಟಂತ ಹೇಳ್ತಾನೆ 22526 ಅಂತ ಹೇಳ್ತಾನೆ. ಆಗಿದ್ದಾಗ ಈ ವ್ಯಾಲ್ಯೂನ 66% ಎಷ್ಟು ಅಂತ ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಥರ ಕ್ವಶನ್ ಸಾಲ್ವ್ ಮಾಡಿ. ಸೊ ಈಗ